ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितम् अजडं विमलं सदा आनंदतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸ್ವಸ್ತಿಸ್ತು. ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ ಭಾಗವತ ಪ್ರಾತಃ ಸಂಕಲ್ಪ ಗದ್ಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ನಾವು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಗಾಯತ್ರಿ ನಾಮಕ ಸವಿತ್ರ ನಾಮಕ ರೂಪ ವಿಶೇಷಾತ್ಮಕ ಅದು ಮುಗಿದ ನಂತರ ನಿನ್ನೆ ನಾವು ಬ್ರಹ್ಮಾಭಿಧ ಮತ್ತು ಅನಂತಾಭಿಧ ರೂಪ ವಿಶೇಷಾತ್ಮಕ ಎರಡು ಬ್ರಹ್ಮ ಮತ್ತು ಅನಂತ ಶಬ್ದಗಳ ವಿವರಣೆಯನ್ನು ಚಿಂತನೆ ಮಾಡೋದಕ್ಕೋಸ್ಕರ ಪ್ರಯತ್ನಿಸಿದ್ದೇವೆ. ಬ್ರಹ್ಮ ಅಲ್ಲ, ಬ್ರಹ್ಮ ಬ್ರಹ್ಮ. ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಪರಮಾತ್ಮನನ್ನು ಬ್ರಹ್ಮ ಅಂತ ಕರೆದರೆ ಅನಂತ ಗುಣಗಳಿಂದ ಯುಕ್ತನಾದ ಪರಮಾತ್ಮನನ್ನು ಚಿಂತನೆ ಮಾಡಿದ, ಅದೆಲ್ಲ ಕೂಡ ಅನಂತ ಅಂತಿಕೊಂಡಂತನ್ನು ಚಿಂತನೆ ಮಾಡಿದ. ಬ್ರಹ್ಮ ಅನಂತ ಜೊತೆಯಲ್ಲಿ ಬಂದಿರತಕ್ಕಂಥವುಗಳು. ಈ ಬ್ರಹ್ಮ ಮತ್ತು ಅನಂತ ರೂಪ ಮತ್ಸ್ಯ ಕೂರ್ಮ ಅಥವಾ ರಾಮ ಕೃಷ್ಣ ಈ ರೀತಿಯಾಗಿ ಇರತಕ್ಕಂತಹ ಪರಮಾತ್ಮನ ಶುಕ್ಲಕೇಶ ಕೃಷ್ಣಕೇಶ ಅಥವಾ ಮತ್ತು ಇನ್ಯಾವುದಾದರೂ ವಾಸುದೇವ ರೂಪದಿಂದ ಅಭಿವ್ಯಕ್ತವಾದ ಅವತಾರಗಳೇ ಅಂತ ಪ್ರಶ್ನೆ ಬಂದಾಗ ಆ ಸಂಶಯವನ್ನು ದೂರ ಮಾಡುವುದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ನಿರೂಪಚರಿತ ಮೂಲ ರೂಪ ಇಲ್ಲ, ಬ್ರಹ್ಮ ಅನಂತ, ಅದಕ್ಕಿಂತ ಮೊದಲು ಶೂನ್ಯ ಕೇವಲ ಇತ್ಯಾದಿ ರೂಪಗಳು ಅಂತಿಕೊಂಡಂತೇನಿವೆ. ಇವೆಲ್ಲವೂ ನಿರೂಪಚರಿತ ನಾರಾಯಣನಿಂದ ಅಭಿನ್ನವಾದ ರೂಪಗಳು. ಉಪಚಾರ ಅಂತಿಕೊಂಡಂತಂದರೆ ಭಿನ್ನತೆ ಅಥವಾ ಗೌಣ ವಿವರಣೆ ಅಲ್ಲ, ಗೌಣವಾದಂಥದ್ದೆಲ್ಲ ಮೂಲ ರೂಪದ ವರ್ಣನೆ. ಮೂಲ ನಾರಾಯಣನ ಅಭಿನ್ನವಾದ ರೂಪಗಳು. ಪರಮಾತ್ಮನ ಎಲ್ಲ ರೂಪಗಳು ಅಭಿನ್ನವೇ, ಆದರೂ ಕೂಡ ವಿಶೇಷದಿಂದ ಅವನಲ್ಲಿ ಭೇದವನ್ನು ನಾವು ಹೇಳ್ತೇವೆ. ಆದರೆ ಬ್ರಹ್ಮ ಅನಂತಾದಿ ರೂಪಗಳು ಸಾಕ್ಷಾತ್ ನಾರಾಯಣನ ರೂಪಗಳೇ. ಮೂಲ ರೂಪದಿಂದ ಬೇರೆ ಅಲ್ಲವು. ಅಷ್ಟೇ ಅಲ್ಲ, ಅವು ನಾರಾಯಣನಂತಲೇ ವಿಷ್ಣುವಿನಂತೆ ಸರ್ವತ್ರದಲ್ಲಿ ವ್ಯಾಪ್ತವಾಗಿರ್ತಕ್ಕಂಥಗಳು. ನಿರೂಪಚರಿತ ವ್ಯಾಪ್ತ. ಇನ್ನು ಆ ರೂಪಗಳು ಹೇಗಿವೆ? ಅಪ್ರತಿಬದ್ಧ ಅನಂತ ತೇಜ ಪುಂಜ. ಒಂದು ಅದ್ಭುತವಾದ ಸಾವಿರಾರು ಸೂರ್ಯಗಳು
ಏಕಕಾಲದಲ್ಲಿ ಜಗ್ಗನೆ ಪ್ರಕಾಶಿತಗೊಂಡಾಗ ಹೇಗೆ ಕಾಣಬೇಕು ಹಾಗೆ ಈ ಬ್ರಹ್ಮ ಅನಂತ ಇತ್ಯಾದಿ ರೂಪಗಳಿಂದ ಯುಕ್ತನಾದ ನಾರಾಯಣ ಅಭಿವ್ಯಕ್ತನಾಗ್ತಾನೆ. ಒಳ್ಳೆ ತೇಜೋಮಯ ಅಪ್ರತಿಬದ್ಧ ಅನಂತ ತೇಜಪುಂಜ ಅಂತ ತಿಳ್ಕೊಂಡಂತೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಪ್ರಕಾಶ ಆನಂತರ ಮತ್ತೆ ಸ್ವಲ್ಪ ಲೈಟ್ ಆಗ್ತವೆಲ್ಲ, ಹಚ್ಚಿದಾಗ ಪ್ರಕಾಶಿತ ಇಲ್ಲದೆ ಇದ್ರೆ ಡಿಮ್ ಆಗ್ತದೆ, ಇಲ್ಲ. ಅದಕ್ಕೋಸ್ಕರ ಹೇಳಿದರು ಅಪ್ರತಿಬದ್ಧ. ಈ ಪ್ರಕಾಶದಲ್ಲಿ ಎಂದಿಗೂ ಅಡೆತಡೆಗಳು ಬರೋದಿಲ್ಲ. ಅದ್ಭುತವಾದ ತೇಜಪುಂಜವಾಗಿರ್ತಕ್ಕಂಥ ಈ ಪರಮಾತ್ಮನ ರೂಪವನ್ನು ಅದರ ಜೊತೆಯಲ್ಲಿ ಭಗವಂತನಿಗೆ ತನ್ನ ಹೆಂಡತಿಯ ಮೇಲೆ ಬಹಳ ಪ್ರೀತಿ. ನಾವು ಹೆಂಡತಿಯನ್ನು ಪ್ರೀತಿಸ್ತೇವೋ ಇಲ್ಲೋ ಗೊತ್ತಿಲ್ಲ, ಪ್ರೀತಿಸ್ತೇವೆ, ಇಲ್ಲ ಅಂತಿಲ್ಲ. ಆದರೆ ಪರಮಾತ್ಮ ಎಷ್ಟು ಪ್ರೀತಿಸ್ತಾನೆ ಅಷ್ಟು ನಾವು ಪ್ರೀತಿಸೋದಿಲ್ಲ. ಪರಮಾತ್ಮ ಹೇಳ್ತಾನೆ, ನನ್ನ ಹೆಂಡತಿಯನ್ನು ಬಿಟ್ಟು ನನ್ನೊಬ್ಬನನ್ನೇ ಚಿಂತನೆಯನ್ನು ಮಾಡಿದರೆ ನಾನು ನಿಮ್ಮ ಪ್ರಾರ್ಥನೆ ಉಪಾಸನೆ ಸ್ವೀಕರಿಸುವುದಿಲ್ಲ. ನನ್ನ ಹೆಂಡತಿ ಜೊತೆಗೆ ನನ್ನನ್ನು ಚಿಂತನೆ ಮಾಡಿ. ಮಹಾಲಕ್ಷ್ಮಿಯು ಕೂಡ ಹೇಳ್ತಾಳೆ, ನನ್ನ ಗಂಡನ ಜೊತೆಗೆ ನನ್ನನ್ನು ಚಿಂತನೆ ಮಾಡಿ. ನಾನು ಒಬ್ಬಳನ್ನು ಪೂಜೆ ಮಾಡಿದರೆ ಬರೋದೇ ಇಲ್ಲ ನಾನು. ಅದಕ್ಕೋಸ್ಕರ ರಾಘವೇಂದ್ರ ಪ್ರಭುಗಳು ಹೇಳ್ತಾರೆ, ತಾದೃಶ ರಮಾಯುಕ್ತ ರೂಪ ವಿಶೇಷಾತ್ಮಕ. ತಾದೃಶ ಅಂತಂದರೆ ಅಪ್ರತಿಬದ್ಧ ಅನಂತ ತೇಜಪುಂಜವಾದ ಮಹಾಲಕ್ಷ್ಮಿಯ ಪ್ರಕಾಶವು ಕೋಟಿ ಸೂರ್ಯ ಸಮಪ್ರಭ. ಕೋಟಿ ಸೂರ್ಯ ಸಮವಾದಂಥ ತೇಜದಿಂದ ಸತಾತ್ ಅವನೂ ತೇಜೋಮಯ, ಇವಳು ತೇಜೋಮಯ. ನೋಡುವವರ ಕಣ್ಣನ್ನು ಕುಕ್ಕಿಸುವ ರೂಪ. ಅಂಥ ಅತ್ಯದ್ಭುತವಾಗಿರ್ತಕ್ಕಂತಹ ವೈಶಿಷ್ಟ್ಯಗಳಿಂದ ಯುಕ್ತವಾದ ರೂಪ. ಹೌದು, ತೇಜೋ ರೂಪವನ್ನು ಚಿಂತನೆ ಮಾಡಬೇಕು. ತೇಜೋ ರೂಪವನ್ನು ಚಿಂತನೆ ಮಾಡ್ತಾ ಇದ್ದರೆ ನಮ್ಮ ಅಜ್ಞಾನದ ಹೃದಯದ ಮನಸ್ಸಿನ ತುಂಬಿದ ಏನು ಅಜ್ಞಾನದ ಕತ್ತಲೆ ಇದೆಯಲ್ಲ, ಇದು ಓಡಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರವೇ ಕತ್ತಲೆಯಲ್ಲಿ ದೇವರ ಪೂಜೆಯನ್ನು ಹೇಳಿಲ್ಲ. ದೇವರ ದೀಪ ಹಚ್ಚಿ ಆನಂತರ ದೇವರನ್ನು ಕಂಡು ಪೂಜೆ ಮಾಡಿ. ಒಳ್ಳೆ ಸತತವಾಗಿರ್ತಕ್ಕಂತಹ ಒಂದು ಕೆಲಸ ಮಾಡಿ. ನಿಮ್ಮ ಎದುರಿಗೆ ಒಂದು ಲೈಟ್ ಹಚ್ಕೊಳ್ಳಿ. ಆ ಲೈಟ್ ಅದನ್ನೇ ನೋಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ನೋಡಿ, ನಿಮ್ಮ ಶರೀರದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಚೈತನ್ಯ ಬಂದ ಅನುಭವ ಆಗ್ತದೆ. ಯೋಗಶಾಸ್ತ್ರದಲ್ಲಿ ಇದೊಂದು ತರಹದ ಆಸನ. ಎದುರಿಗೆ ದೀಪ ಹಚ್ಚಬೇಕು. ಅದನ್ನು ನೋಡ್ತಾ, ಕಣ್ಣು ಮಿಟುಕಿಸದೆ ನೋಡ್ತಾ ನಾವು ಇದ್ದರೆ ಆಗ ಅದ್ಭುತವಾಗಿರ್ತಕ್ಕಂತಹ ಒಂದು ಚೈತನ್ಯ ನಮ್ಮಲ್ಲಿ ಅನುಭವಕ್ಕೆ ಬರ್ತದೆ. ತಾದೃಶ ರಮಾಯುಕ್ತ ರೂಪ ವಿಶೇಷಾತ್ಮಕ ಪರಮಾತ್ಮನಂತಲೇ ತೇಜಪುಂಜಳಾದ ಮಹಾಲಕ್ಷ್ಮಿಯ ಜೊತೆಯಲ್ಲಿ ಆ ಭಗವಂತನನ್ನು ಚಿಂತನೆ ಮಾಡಬೇಕು. ಆ ಭಗವಂತನೇ ಬ್ರಹ್ಮ.
ಅನಂತ ರೂಪ ವಿಶೇಷಯುಕ್ತನಾಗಿರ್ತಕ್ಕಂಥ ಶ್ರೀಹರಿ. ಅವನೇ ನಾರಾಯಣ, ಅವನೇ ವಿಷ್ಣು, ಅವನೇ ಶ್ರೀಹರಿ. ಇಂಥ ನಾರಾಯಣನ ಚಿಂತನೆಯನ್ನು ಹೇಳ್ತಾ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ, ಇಂತಹ ಶ್ರೀಹರಿಯನ್ನು ಭಗವಂತನ ದಿಂದ ಅಭಿನ್ನವಾದ, ಭಗವಂತನ ಮೂಲ ರೂಪದಷ್ಟೇ ವ್ಯಾಪ್ತವಾದ, ಸ್ವಲ್ಪವೂ ಅಡೆತಡೆಗಳಿಲ್ಲದ ತೇಜಗಳಿಂದ ಯುಕ್ತವಾದ, ಸ್ವಲ್ಪವೂ ಅಡೆತಡೆವಿಲ್ಲದ ತೇಜದಿಂದ ಯುಕ್ತಳಾದ ಲಕ್ಷ್ಮೀ ಸಹಿತವಾದ ಈ ಬ್ರಹ್ಮಾನಂತಾದಿ ರೂಪಗಳನ್ನು ಚಿಂತನೆ ಮಾಡಬೇಕು. ಹೀಗಿದ್ದಾನೆ ಪರಮಾತ್ಮ. ಪರಮಾತ್ಮ ಹೀಗಿದ್ದಾನೆ, ಮತ್ತೇಗಿದ್ದಾನೆ ಭಗವಂತ? ಅದಕ್ಕೆ ಆವಾಗ ಅವರು ಇಲ್ಲ, ಪರಮಾತ್ಮ 6 ವಿಧ ಗಾಯತ್ರಿ ರೂಪದಿಂದ ಇದ್ದಾನೆ. ಅಲ್ಲಿ ಆಚಾರ್ಯ ಮೊನ್ನೆ ಎಲ್ಲ ಗಾಯತ್ರಿ ಬಗ್ಗೆ ಹೇಳಿಬಿಟ್ಟಿದ್ದೀರಲ್ಲ. ಪರಮಾತ್ಮನ ಗಾಯತ್ರಿ ರೂಪಗಳು ಅನೇಕ ರೂಪಗಳು. ಛಾಂದೋಗ್ಯ ಉಪನಿಷದ 5ನೇ ಅಧ್ಯಾಯದ 12ನೇ ಖಂಡದಲ್ಲಿ ಗಾಯತ್ರಿಯನ್ನು 6 ರೀತಿಯಿಂದ ಉಪಾಸನ ಮಾಡಬೇಕು. ಗಾಯತ್ರಿ ನಾಮಕನಾದ ಉಪನಿಷತ್ತಿನ 5ನೇ ಅಧ್ಯಾಯದ 12ನೇ ಖಂಡದಲ್ಲಿ ಗಾಯತಿ ತ್ರಾಯತಿ, ಸ್ವತಃ ವೇದಗಾನವನ್ನು ಮಾಡಿ ನಮ್ಮನ್ನು ಸಂರಕ್ಷಿಸುವ ಹಯಗ್ರೀವ ರೂಪ ಮೊದಲಾದ ರೂಪಗಳ ಚಿಂತನೆಯನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳಿದ ವಿಚಾರವನ್ನು ಮಂತ್ರಾಲಯ ಪ್ರಭುಗಳು ವಿವರಣೆ ಮಾಡ್ತಾರೆ. ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. ಪರಮಾತ್ಮ ಗಾಯತ್ರಿ ಅಂತನೂ ಹೆಸರುಳ್ತಕ್ಕಂಥವನು. ಮೊನ್ನೆ ನಾವು ಚಿಂತನೆ ಮಾಡಿದ್ದೇವೆ. ಗಾಯಂತಂ, ತನ್ನನ್ನು ಕುರಿತು ಸ್ತೋತ್ರ ಮಾಡುವ, ತನ್ನ ಗುಣಗಳ ಚಿಂತನೆ ಮಾಡುವ ಭಕ್ತರನ್ನು ಪರಮಾತ್ಮ ಚಿಂತನೆ ಮಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ. ಸೂರ್ಯಾಂತಗತನಾಗಿ ಸವಿತೃನಾಮಕನಾಗಿದ್ದು ಸಂರಕ್ಷಣೆ ಮಾಡ್ತಾನೆ ಅಂತನ್ನುವ ವಿವರಣೆಯನ್ನು, ಆ ಗಾಯತ್ರಿಯ ಮಂತ್ರದ ಮಹಿಮೆಯನ್ನು, ಅದನ್ನು ಜಪ ಮಾಡ್ತಕ್ಕಂಥವರಿಗೆ ಬರುವ ಸಾಮರ್ಥ್ಯವನ್ನು ಎಲ್ಲವನ್ನು ಚಿಂತನೆ ಮಾಡಿದ್ದೇವೆ. ಈಗ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇನ್ನೊಂದು ಕ್ರಮದಲ್ಲಿ ಹೇಳ್ತಾರೆ, ಗಾಯತ್ರಿಯನ್ನು ಗಾಯತ್ರಿ ಅಂತ ಉಪಾಸನೆ ಮಾಡಿ, ಗಾಯತ್ರಿಯನ್ನು ಪರಿಪೂರ್ಣ ಅಂತ ಉಪಾಸನೆ ಮಾಡಿ, ವಾಕ್ ನಾಮಕ ಗಾಯತ್ರಿಯನ್ನು ಉಪಾಸನೆ ಮಾಡಿ, ಪೃಥ್ವಿ ನಾಮಕ ಗಾಯತ್ರಿಯನ್ನು ಉಪಾಸನೆ ಮಾಡಿ, ಶರೀರ ನಾಮಕ ಗಾಯತ್ರಿಯನ್ನು ಉಪಾಸನೆ ಮಾಡಿ, ಹೃದಯ ಅಂತಿಕೊಂಡಂತನ್ನು ನಾಮಕ ಪರಮಾತ್ಮನ ಅನ್ನುವ ಗಾಯತ್ರಿಯನ್ನು ಉಪಾಸನೆ ಮಾಡಿ. ಏನಿದು? ಗಾಯತ್ರಿ ಭೂತ ವಾಕ್ ಪೃಥ್ವಿ ಶರೀರ ಹೃದಯ 6 ರೀತಿಯಿಂದ ಉಪಾಸನೆ ಮಾಡು ಅಂತ ಹೇಳ್ತಾರಲ್ಲ, ಏನರ್ಥ ಇದು? ಇದರ ಮೇಲೆ ಉಳಿದವರು ಏನೇನೋ ಬರೆದಿದ್ದಾರೆ. ಆಚಾರ್ಯರು ಅದನ್ನು ಬಹಳ ಕರಾರುವಾಕ್ಕಾಗಿ ನಮಗೆ ಅದನ್ನು ತಿಳಿಸಿ ಹೇಳ್ತಾರೆ. ಛಾಂದೋಗ್ಯ ಉಪನಿಷತ್ತಿನ
ಮಂತ್ರ ಈ ರೀತಿಯಾಗಿ ಇದೆ. ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಕ್ ವೈ ಗಾಯತ್ರಿ ವಾಕ್ ವಾ ಇದಂ ಸರ್ವಂ ಭೂತಂ ಗಾಯತಿ ಚ ತ್ರಾಯತಿ ಚ. ಮೊಟ್ಟ ಮೊದಲು ತನ್ನ ಸೃಷ್ಟಿಯ ಆದಿಯಲ್ಲಿ ತನ್ನ ಮಧುರವಾದ ಕಂಠದಿಂದ ಸಕಲ ವೇದಗಳನ್ನು ಅತಿ ಸುಲಭವಾಗಿ, ಹೇಗೆ ಶ್ವಾಸೋಚ್ಛ್ವಾಸ ತೆಗೆದುಕೊಳ್ತೇವೆ ಅಷ್ಟು ಸುಲಭವಾಗಿ ಉಚ್ಚಾರಣೆ ಮಾಡುವ ಭಗವಂತನಿಗೆ ಹಯಗ್ರೀವ ಅಂತಿಕೊಂಡಂತಾಳೆ ಹೆಸರು. ಹಯಗ್ರೀವ ರೂಪನಾಗಿರ್ತಕ್ಕಂಥ ರೂಪ. ಇಲ್ಲೊಂದು ಇನ್ನೊಂದು ವಿಚಿತ್ರ ಆಚಾರ್ಯರು ಹೇಳ್ತಾರೆ, ಇದು ಪರಮಾತ್ಮನ ಸ್ತ್ರೀರೂಪ ಹಯಗ್ರೀವ ಅಂತಿಕೊಂಡಂತಾರೆ. ಪರಮಾತ್ಮನ ಸ್ತ್ರೀರೂಪ ಅಂತಿಕೊಂಡಂತೇಳಿ. ಭಗವಂತ ಸ್ತ್ರೀನೂ ಆಗ್ತಾನೇನು? ಹೌದು. ಸಕಲ ಸ್ತ್ರೀಯರಲ್ಲಿ ಸ್ತ್ರೀರೂಪದಿಂದಲೇ ಪರಮಾತ್ಮ ಇದ್ದಾನೆ. ಇಂಥ ಪರಮಾತ್ಮನಿಗೆ ಸ್ತ್ರೀ ಅಂತಿಕೊಂಡಂತೆ ಯಾಕೆ ಕರೆದ್ರು? ಹೌದು, ತಾಯಿ 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ನಮ್ಮನ್ನು ಇಟ್ಟುಕೊಂಡು ಬೆಳೆಸ್ತಾಳೆ. ಪರಮಾತ್ಮನು ಕೂಡ ಪ್ರಳಯ ಕಾಲದಲ್ಲಿ ನಮ್ಮೆಲ್ಲರನ್ನು, ಎಲ್ಲ ಜೀವರನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಯೋಗ್ಯ ಸಮಯದಲ್ಲಿ ಅವಳು ಆ ಮಗುವನ್ನು ಪ್ರಸವಿಸ್ತಾಳೆ. ಅದೇ ರೀತಿಯಾಗಿ ಯೋಗ್ಯ ಸಮಯದಲ್ಲಿ ಪರಮಾತ್ಮ ನಮ್ಮನ್ನು ಸೃಷ್ಟಿಗೆ ತರ್ತಾನೆ. ತಾಯಿ ತನ್ನ ಎದೆ ಹಾಲನ್ನು ಕುಡಿಸಿ ನಮ್ಮನ್ನು ಬೆಳೆಸ್ತಾಳೆ. ಪರಮಾತ್ಮ ನಮಗೆ ಸೂಕ್ಷ್ಮ ಸ್ಥೂಲಾದಿ ಶರೀರಗಳನ್ನು ಕೊಟ್ಟು ಜಗತ್ತಿನಲ್ಲಿ ಅನೇಕ ಮರ, ವೃಕ್ಷ, ಧನ, ಧಾನ್ಯದ ರೂಪದಿಂದ ನಮ್ಮ ಹೊಟ್ಟೆಯನ್ನು ಪರಮಾತ್ಮ ತುಂಬುತ್ತಾನೆ. ತಾಯಿ ಲಾಲನೆ ಪಾಲನೆ ಮಾಡ್ತಾಳೆ, ಸಂತೋಷಪಡಿಸ್ತಾಳೆ, ನಮ್ಮನ್ನು ಬೆಳೆಸ್ತಾಳೆ. ಅದೇ ರೀತಿಯಾಗಿ ಪರಮಾತ್ಮ ಪ್ರತಿ ಕ್ಷಣದಲ್ಲೂ ನಮ್ಮನ್ನು ಬೆಳೆಸ್ತಕ್ಕಂತಹ ಆಗ್ತಾನೆ ಪರಮಾತ್ಮ. ಅಂತಃಕರಣ ಪ್ರೀತಿಯನ್ನು ತಾಯಿ ಸುರಿಸ್ತಾಳೆ. ಪರಮಾತ್ಮನು ಕೂಡ ಅಷ್ಟೇ ಅಂತಃಕರಣವನ್ನು, ಪ್ರೀತಿಯನ್ನು ನಮ್ಮ ಮೇಲೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಶಾಸ್ತ್ರಕಾರರು ಕರೆದರು ತ್ವಮೇವ ಮಾತಾ. ಆ ಮಾತೃತ್ವದ ಆ ಒಂದು ಸಹನಶೀಲತೆ, ಕರುಣೆ, ಪ್ರೀತಿ, ಆ ಒಂದು ಕೋಮಲತೆ, ಆನಂದ, ಆ ರೀತಿಯಾಗಿರ್ತಕ್ಕಂಥ ಗುಣಗಳಿಂದಲೂ ಪರಮಾತ್ಮ ಯುಕ್ತನಾಗಿದ್ದಾನೆ. ಅದಕ್ಕೋಸ್ಕರ ಈ ಮಂತ್ರ ಹೇಳ್ತದೆ, ಗಾಯತ್ರಿ ಪ್ರತಿಪಾದ್ಯನಾದ ವಿಷ್ಣು ರೂಪನಾದ ಶ್ರೀಹರಿ ಸ್ತ್ರೀರೂಪದಿಂದ ಸೂರ್ಯನಂತೆ ಪ್ರಕಾಶಮಾನನಾಗಿ ತಾನು ಸ್ವತಃ ಗಾನ ಮಾಡುತ್ತಾ ಅದರಿಂದ ವೇದವನ್ನು ಜಗತ್ತಿಗೆ ಕೊಟ್ಟು ರಕ್ಷಿಸುತ್ತಾ ಇರುವ ಗಾಯಕ ಭೂತ್ವ ತ್ರಾಯತೆ ಇತಿ ಗಾಯತ್ರಿ ನಾಮಕನು ಪರಮಾತ್ಮ. ಪರಮಾತ್ಮನಿಗೆ ಗಾಯತ್ರಿ ಗಾಯತ್ರಿ ಅಂತ ಹೆಸರು. ಹಯಗ್ರೀವ ರೂಪಿಯಾದ ಸ್ತ್ರೀರೂಪಿಯಾದ ಪರಮಾತ್ಮನಿಗೆ ಗಾಯತ್ರಿ ಅಂತ ತಿಳ್ಕೊಂಡಂತ ಹೆಸರು. ಎಂಥ ಕರುಣ ಸಮುದ್ರ ಅಲ್ಲ. ಆ ನಂತರ ಅಷ್ಟೇ ಅಲ್ಲ, ಪರಮಾತ್ಮ ಸಂಪೂರ್ಣ ಜಗತ್ತಿನಲ್ಲಿ ಸರ್ವತ್ರದಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಸರ್ವತ್ರದಲ್ಲಿಯೂ ವ್ಯಾಪ್ತನಾಗಿರ್ತಕ್ಕಂಥ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ತಾನು ಭೂತ ಗಾಯತ್ರಿ ಅಂತ ತಿಳ್ಕೊಂಡಂತ ಹೇಳಿ ಹೆಸರಿನಿಂದ ಉಪಾಸಿಸಲ್ಪಡ್ತಾನೆ. ಇದೇನಂತ ಭೂತ ಪಿಶಾಚಿ ಅಂತ ತಿಳ್ಕೊಂಡಂತೆ ತಿಳ್ಕೊಬೇಡಿ. ಭೂತ ಶಬ್ದ ಇದು ಭೂ ಬಹೌ
ಭೂ ಅಂದರೆ ಬಹಳ ಪರಿಪೂರ್ಣ ಅಂತನ್ನುವ ಅರ್ಥದಲ್ಲಿ ಭೂ ಅಂತಕೊಂಡಂತೂ ಬಂದಿದೆ. ಪರಿಪೂರ್ಣನಾಗಿತ್ತ ಅಂದರೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದರಿಂದಾಗಿ ಭಗವಂತನಿಗೆ ಭೂತ ಅಂತಕೊಂಡಂತೇಳಿ ಹೆಸರು. ಆದ್ದರಿಂದಾಗಿ ಪರಮಾತ್ಮ ತಾನು ಭೂತ ಗಾಯತ್ರಿ ರೂಪ ನಾಮಕನಾಗಿದ್ದುಕೊಂಡು, ಯಾಕೆ ಪರಿಪೂರ್ಣನಾಗಿ ಪರಮಾತ್ಮ ನಮಗೆ ವೇದವನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾನೆ, ಆದ್ದರಿಂದ ಗಾಯತ್ರಿ ರೂಪ. ಆ ಗಾಯತ್ರಿಯನ್ನು ಉಪಾಸನೆ ಮಾಡಿ ಅಂತ ಛಾಂದೋಗ್ಯ ಉಪನಿಷತ್ತು ನಮಗೆ ಹೇಳ್ತದೆ. ಅಷ್ಟೇ ಅಲ್ಲ, ಪರಮಾತ್ಮ ಹಯಗ್ರೀವ ರೂಪದಿಂದ ನಮ್ಮ ವಾಕ್ ಇಂದ್ರಿಯದಲ್ಲಿ ಸನ್ನಿಹಿತನಾಗಿದ್ದುಕೊಂಡು ತಾನು ನುಡಿಸಿದ ವೇದ ಮಂತ್ರಗಳನ್ನು ನಮ್ಮ ವಾಕ್ನಿಂದಲೂ ಕೂಡ ನುಡಿಸುತ್ತಾ ನಮ್ಮಿಂದ ವೇದ ಪಠನವನ್ನು ಮಾಡಿಸಿ ಆ ವೇದದ ಮಂತ್ರದ ಏನು ಒಂದು ಉಚ್ಚಾರಣೆಯ ವೈಬ್ರೇಷನ್ ಇದೆ ಎಲ್ಲ ಕಡೆಗೆ ಬೆಳೆಸಿ ಸಕಲರನ್ನು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಆ ಹಯಗ್ರೀವನೇ ಇಲ್ಲಿ ವಾಂಗ್ನಾಮಕನಾಗಿದ್ದುಕೊಂಡು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರ ಹಯಗ್ರೀವ ಉಪಾಸನೆ ಬಹಳ ಮಹತ್ವಪೂರ್ಣವಾದದ್ದು. ಹಯಗ್ರೀವ ನಾಮಕ ಗಾಯತ್ರಿಯ ಉಪಾಸನೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಆದ್ದರಿಂದ ಹಯಗ್ರೀವ ದೇವರ ಬಗ್ಗೆ ನಮ್ಮಲ್ಲಿ ಒಂದು ಮಂತ್ರ ಇದೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಗದೇ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ. ಹಯಗ್ರೀವ ಹಯಗ್ರೀವ ಅಂತಕೊಂಡಂತ ಇದ್ದರೆ ಅವನ ಉಚ್ಚಾರಣೆ ಸ್ಪಷ್ಟವಾಗಿ, ಅವನು ಯಾವ ಅಡೆತಡೆಗಳಿಲ್ಲದೆ ಗಂಗಾ ಪ್ರವಾಹದಂತೆ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವಿದೆ ಅಂತ. ಜನ್ನು ಕನ್ಯಾ ಪ್ರವಾಹವತ, ಜಾಹ್ನವಿಯಂತೆ ಭೋರ್ಗರೆಯುತ್ತ ಶಬ್ದದ ರಾಶಿಗಳು ಕಂಠದಿಂದ ಬರ್ತಾ ಇರುತ್ತವೆ. ಈ ರೀತಿಯಾಗಿ ವಾಕ್ನಲ್ಲಿದ್ದುಕೊಂಡು ತಾನು ಸ್ವತಃ ವೇದೋಚ್ಚಾರಣೆ ಮಾಡಿ ತಾನು ಗಾಯಕನಾಗಿದ್ದುಕೊಂಡು ನಮಗೆ ಸಕಲವಾಗಿರ್ತಕ್ಕಂಥ ಉನ್ನತಿ ವಿಕಸನವನ್ನು ಕೊಟ್ಟು ಸಂತೋಷಪಡಿಸ್ತಕ್ಕಂಥ ಭಗವಂತನಿಗೆ ವಾಕ್ ಗಾಯತ್ರಿ ಅಂತಕೊಂಡಂತೇಳಿ ಹೆಸರು. ಈ ಗಾಯತ್ರಿ ಭೂತ ವಾಕ್ ರೂಪವಾದ ಚಿಂತನೆಯನ್ನು ಛಾಂದೋಗ್ಯ ಉಪನಿಷತ್ತು ಈ ರೀತಿಯಾಗಿ ಹೇಳ್ತದೆ. 5ನೇ ಅಧ್ಯಾಯದ 12ನೇ ಖಂಡದಲ್ಲಿ ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಕ್ ಗಾಯತ್ರಿ ವಾಗ್ ವಾ ಇದಂ ಸರ್ವಂ ಭೂತಂ ಗಾಯತಿ ಚ ತ್ರಾಯತಿ ಚ ಅಂತನ್ನೋದು ಛಾಂದೋಗ್ಯ ಉಪನಿಷತ್ತಿನ ಮಂತ್ರ. ಇದು ಇದಕ್ಕೆ ಭಾಷ್ಯ ಆಚಾರ್ಯರು ಈ ರೀತಿಯಾಗಿ ಬರೀತಾರೆ. ತನ್ವಾತ್ ತದಿದಂ ಭಗವಾನ್ ವಿಷ್ಣು ಸರ್ವಾಂತಸ್ಥಿತ ಏವ ಚ ತನ್ನಿಸೃತ್ತತ್ವಾಚ್ಚ ವೇದಾನಾಂ ಗಾಯಕಃ ತ್ರಾಯತಿ ಚಾಕಿಲಂ ಅಥೋ ಗಾಯತ್ರಿ ನಾಮಾಸು ವಾಸುದೇವ ಪರಪುಮಾನ್. ಹಯಗ್ರೀವನ ಬಗ್ಗೆ ಈ ರೀತಿ ವರ್ಣನೆ ಮಾಡ್ತಾರೆ. ನಾನು ಹಯಗ್ರೀವನ ಬಗ್ಗೆ ಹೇಳ್ತಾ ಇದ್ದೆ. ಹಯಗ್ರೀವ ಹಯಗ್ರೀವ ನಿಮ್ಮ ಮಕ್ಕಳ ಕಡೆಯಿಂದ ಹೇಳಿಸಿ. ತೊದಲು ನುಡಿಯನ್ನಾಡುವ ಮಕ್ಕಳು ಶುದ್ಧವಾದ ಮಾತನಾಡ್ತಾರೆ. ಕೆಲವರು ನಿಂತು ಮಾತನಾಡ್ತಾ ಇರ್ತಾರೆ. ಅವರಿಗೂ ಕೂಡ ಹಯಗ್ರೀವ ಮಂತ್ರ ಹೇಳಿ. ಹಯಗ್ರೀವ ಹಯಗ್ರೀವ ಅಂತೇಳಿ ಮಕ್ಕಳ ಕಿವಿಯಲ್ಲಿ ಹೇಳ್ತಾ ಇದ್ದರೆ ಬೇಗನೆ ಮಾತು ಕೂಡ ಬರ್ತದೆ ಮಕ್ಕಳಿಗೆ. ಎಂಥ ಸಂದರ್ಭದಲ್ಲಿ ಕೆಲವು ಸಲ ಕಂಠ ಬಿದ್ದು ಹೋಗಿರ್ತದೆ, ಮಾತನಾಡಲಿಕ್ಕಾಗೋದಿಲ್ಲ, ಹೇಳಲಿಕ್ಕಾಗ್ತದೆ ಇಲ್ಲೋ 1 ಗಂಟೆಯವರೆಗೂ ಪ್ರವಚನ ಅಂತಿಕೊಂಡಂತನ್ನು ಪರಿಸ್ಥಿತಿ ಬಂದಿರ್ತದೆ.
ಆಗ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಅಂತಿಕೊಂಡಂತ ಹೇಳ್ತಾ ಇದ್ದರೆ ಎಲ್ಲ ಗಂಟಲಿನ ಅನಾನುಕೂಲತೆ ಹೊರಟೋಗ್ಬಿಡುತ್ತೆ. ಈ ಕೊರೋನಾಕ್ಕಿಂತ ಮೊದಲು 3 ವರ್ಷದ ಹಿಂದೆ ನಾನು ನಮ್ಮ ವಿದ್ಯಾಪೀಠದಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೆ. ಒಬ್ಬ ಪಂಜಾಬಿ ಬಂದ ನಮ್ಮ ವಿದ್ಯಾಪೀಠದ ಹಾಲ್ನಲ್ಲಿರ್ತಕ್ಕಂತಹ ಶ್ರೀಭೂಸಹಿತನಾಗಿರ್ತಕ್ಕಂಥ ವೆಂಕಟೇಶ್ ದೇವ್ರ ಎದುರಿಗೆ ನಿಂತುಕೊಂಡ ಜೋರಾಗಿ ಅಳ್ಳಿಕ್ಕೆ ಚಾಲು ಮಾಡಿದ. ಹೋಗಿ ಗಾಬರಿ ಅದು ನಮ್ಮ ಹುಡುಗರಿಗೆ ಹೇಳಿದ್ ಹೋಗಿ ಕರ್ಕೊಂಬರಪ್ಪ. ನಾನು ಕೇಳಿದೆ ಯಾಕೆ ಅಳ್ತಾ ಇದ್ದೆ ಅಂತ ತಿಳ್ಕೊಂಡು. ತನ್ನ ಜೊತೆಗೆ 6 ವರ್ಷದ ಮಗುವನ್ನು ಕರ್ಕೊಂಡು ಬಂದಿದ್ದ. ನೋಡಿ, ಈ ಮಗು ಒಂದು ವರ್ಷ ಮೊದಲೇ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಂಬೆಗಾಲು ಹಾಕುವಾಗಲೇ ಇದು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಎಷ್ಟು ಚೆನ್ನಾಗಿ ಮಾತನಾಡ್ತಿತ್ತು. ಆ ನಂತರ ಪ್ಲೇ ಸ್ಕೂಲ್ಗೆ ಹಾಕಿದೆವು. ನಂತರ LKG UKG ಎಲ್ಲ ಅನೇಕ ಶ್ಲೋಕ, ಅನೇಕ ಹಾಡುಗಳು ಶಾಲೆಯಲ್ಲಿ ಎಲ್ಲವನ್ನು ಕಲಿತು ಎಷ್ಟು ಚೆಂದ ಹೇಳ್ತಿದ್ದ. 6 ತಿಂಗಳ ಹಿಂದೆ ಒಮ್ಮೆಲೆ ಮಾತು ಬಂದಾಯ್ತು. ನಾನು ಬೊಂಬಾಯಿಯಲ್ಲಿ ಹಾಗೂ ದಿಲ್ಲಿಯಲ್ಲಿ ಇರುವ ಎಲ್ಲ ENT ಸ್ಪೆಷಾಲಿಸ್ಟ್ಗೆ ತೋರಿಸಿದ್ದೇನೆ. ಟಾಪ್ ಮೋಸ್ಟ್ ENT ಸ್ಪೆಷಾಲಿಸ್ಟ್. ಆದರೆ ಅವರು ಹೇಳಿದ್ದಾರೆ, ಅವನ ಶಬ್ದ ಬರ್ತಕ್ಕಂಥ ಇದು ಆ ಇಂದ್ರಿಯ ಪೂರ್ತಿ ನಿಷ್ಕ್ರಿಯವಾಗಿದೆ, ಅದರಲ್ಲಿ ಸೆನ್ಸೇಷನ್ನೇ ಇಲ್ಲ, ಆದ್ದರಿಂದ ಅವನು ಮಾತು ಬರಲಿಕ್ಕೆ ಸಾಧ್ಯವಿಲ್ಲ. ಈ ಜನ್ಮ ಅವನು ಹೀಗೆ ಅಂತೇಳಿ ನನಗೆ ನಿರಾಶೆ ಮಾಡಿದ್ದಾರೆ. ಇಲ್ಲಿವರೆಗೂ 30 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ ಅಂತ. ಅದಕ್ಕೆ ನಾನು ಒಂದು ಕಾಗದಲ್ಲಿ ಮಂತ್ರ ಬರೆದು ಕೊಟ್ಟೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ. ನಾನು ಹೇಳಿದೆ, ಮಗುವಿನ ತಲೆ ಮೇಲೆ ಕೈ ಇಟ್ಟು ದಿನಾಲು 108 ಸಲ ಹಯಗ್ರೀವ ಮಂತ್ರ ಹೇಳುವಂತೆ ಕೊಂಡಂತ ಹೇಳಿದೆ. 2 ತಿಂಗಳಾಗಿತ್ತು. ಒಂದು ದಿವಸ 30-40 ಜನ ಪಂಜಾಬಿಗಳು ನಮ್ಮ ವಿದ್ಯಾಪೀಠಕ್ಕೆ ಬಂದರು. ನಾನು ಗಾಬರಿ ಅದೇನು, ಹುಡುಗನಿಗೇನೋ ಹೆಚ್ಚು ಕಡಿಮೆ ಆಗಿದೆ, ಏನು ಬೈಲಕ್ಕೋಸ್ಕರ ಬಂದಿದ್ದಾರೋ ಏನೋ ಅಂತೇಳಿ ಬಂದು ದೇವರ ಎದುರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನಾನು ಅಲ್ಲಿ ಪಾಠ ಹೇಳ್ತಾ ಇದ್ದೆ, ಎಲ್ಲರೂ ನಮಸ್ಕಾರ ಮಾಡೋರು. ಏನಂತ ಕೇಳಿದೆ. ಇಲ್ಲ, ಆ ಮಗುವಿಗೆ ಮಾತನಾಡಲಿಕ್ಕೆ ಬಂದಿದೆ, ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅಂತೇಳಿ 2 ತಿಂಗಳು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ ಅಂತ ತಿಳ್ಕೊಂಡಂತೇಳಿ ವಾದರಾಜ ಶ್ರೀಪಾದಂಗಳವರು ಈ ಮಾತನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ತನ್ನಿಸೃತತ್ವಾತ್ ವೇದಾನಾಂ ಹಯಗ್ರೀವ ರೂಪಿಯಾದಂಥ ಪರಮಾತ್ಮ ಅವನ ಮುಖದಿಂದಲೇ ಸಕಲ ವೇದಗಳು ಹೊರಟದ್ದರಿಂದಾಗಿ ಸಕಲ ಶಬ್ದಗಳನ್ನು ಮೊಟ್ಟ ಮೊದಲು ಉಚ್ಚಾರಣೆ ಮಾಡಿ ಜಗತ್ತಿಗೆ ಕಲಿಸಿಕೊಟ್ಟಿದ್ದರಿಂದಾಗಲಿ ತಾನೇ ಸ್ವತಃ ಗಾಯಕನಾಗಿ, ವೇದ ಮಂತ್ರದ ಗಾಯಕನಾಗಿ ನಮಗೆ ಎಲ್ಲ ಸಂಪೂರ್ಣವಾದ ಜಗತ್ತನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಇಂತಹ ಸರ್ವೋತ್ತಮ ಶ್ರೀಹರಿಗೆ ಗಾಯತ್ರಿ ಗಾಯತ್ರಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಸ್ವಯಂ ಗಾಯತೆ ಅಸ್ಮಾನ್ ತ್ರಾಯತೆ ಚ ಅಂತ ತಿಳ್ಕೊಂಡಂತೇಳಿ ಇವನು ಸ್ತ್ರೀರೂಪನಾಗಿ ಸೂರ್ಯನ ಸಮಾನ ಅತ್ಯಂತ ಪ್ರಭೆಯಿಂದ
ಯುಕ್ತನಾಗಿದ್ದಾನೆ ಅಂತ ತಿಳ್ಕೊಂಡು ಅಂತ ಹೇಳಂದಿದ್ದಾರೆ. ಆನಂತರ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ, ಸರ್ವಂ ಭೂತಂ ಯದಿದಂ ಕಿಂಚ. ಎಲ್ಲ ಜಗತ್ತಿನಲ್ಲಿ ಏನಿದೆ ಇದು ಭೂತವಾಗಿದೆ. ಭೂತವಾಗಿದೆ, ಪಿಶಾಚಿ ಆಗಿದೆ ಇಲ್ಲ. ಆಚಾರ್ಯ ಹೇಳ್ತಾರೆ, ಭೂತ ಅಂತಿಕೊಂಡಂತಂದರೆ ಪರಿಪೂರ್ಣ ಅಂತ ಅರ್ಥ. ಮತ್ಸ್ಯಾದಿ ಅನೇಕ ಅವತಾರಗಳು ಅಂತಿಕೊಂಡಂತೇನಿದೆ, ಅವನು ಭೂತ ಅಂದರೆ ಪರಿಪೂರ್ಣನಾಗಿದ್ದುಕೊಂಡು ತಾನು ಭೂತ ಗಾಯತ್ರಿ ಅಂತಿಕೊಂಡಂತನ್ನುವ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ಗಾಯತ್ರಿ ಅಂತ ಹೆಸರಿನಿಂದ ಪ್ರಸಿದ್ಧನಾಗಿ ಭೂತ ಗಾಯತ್ರಿ ಅಂತ ತಿಳ್ಕೊಂಡಂತೇಳಿ ಅವನು ಪ್ರಸಿದ್ಧನಾಗಿದ್ದಾನೆ. ಪರಮಾತ್ಮನ ಪ್ರತಿಯೊಂದು ರೂಪಗಳು ಅಷ್ಟೇ ಪರಿಪೂರ್ಣವಾದಂಥವುಗಳು. ಪರಮಾತ್ಮನ ಪ್ರತಿಯೊಂದು ಕ್ರಿಯೆಗಳು ಅಷ್ಟೇ ಪರಿಪೂರ್ಣವಾಗಿರ್ತಕ್ಕಂಥವುಗಳು. ಆದ್ದರಿಂದಾಗಿ ಭೂತ ಶಬ್ದಕ್ಕೆ ಪರಿಪೂರ್ಣ ಅಂತನ್ನುವ ಅರ್ಥವನ್ನು ಕೊಡ್ತಾರೆ. ಭೂಮಾ ಭೂತಮಿತಿ ಪ್ರೋಕ್ತಃ. ಭೂಮಾ ಪರಿಪೂರ್ಣತೆ, ಇದಕ್ಕೆ ಭೂತ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಪೂರ್ಣತ್ವಾತ್ ಪುರುಷಾನ್ ಪುರುಷೋತ್ತಮ. ಪುರುಷೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಪರಿಪೂರ್ಣನಾಗಿದ್ದರಿಂದಲೂ ಅನನ್ಯ ಪೇಕ್ಷ ಮುದ್ರಿಕ್ತಂ. ಪರಮಾತ್ಮನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರಿಂದ ಬಂತು, ಯಾರು ಕೊಟ್ಟರು ಅಂತ ಪ್ರಶ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಪರಮಾತ್ಮನಲ್ಲಿ ಈ ಸಾಮರ್ಥ್ಯ ಇದೆ. ಅದಕ್ಕೆ ಅನನ್ಯಾಪೇಕ್ಷವಾಗಿರ್ತಕ್ಕಂತಹ ಅನನ್ಯಾಪೇಕ್ಷ ಮುದ್ರುಕ್ತಂ. ಪರರ ಅನುಗ್ರಹವಿಲ್ಲದೆ ಸ್ವಯಂ ಪೂರ್ಣ ಸರ್ವನಿಯಾಮಕನಾಗಿ ಪರಮಾತ್ಮ ಇದ್ದಾನೆ. ಇವನ ಪೂರ್ಣತೆಗೆ ಬೇರೆ ಯಾರೂ ಸಹಾಯಕರಾಗಿಲ್ಲ. ಅವನು ಸ್ವತಃ ಪೂರ್ಣನಿದ್ದಾನೆ. ಇನ್ನೊಬ್ಬರ ಅನುಗ್ರಹವಿಲ್ಲದೆ ಪರಿಪೂರ್ಣನಾಗಿ ಜಗನ್ನಿಯಾಮಕನಾಗಿದ್ದಾನೆ. ಇನ್ನೊಬ್ಬರು ಆರ್ಡರ್ ಮಾಡ್ತಕ್ಕಂಥವ್ರು ಇವನಿಗೆ ಯಾರೂ ಇಲ್ಲ. ಆದ್ದರಿಂದಾಗಿ ಭಗವಂತನಿಗೆ ಭೂತ ಗಾಯತ್ರಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಪರಿಪೂರ್ಣನಾದ ಗಾಯತ್ರಿ ಅಂತ. ಆನಂತರ ಗಾಯತ್ರಿ ಇನ್ನೊಂದು ರೂಪ ವಾಕ್ ಗಾಯತ್ರಿ. ನಮ್ಮ ಕಂಠದಿಂದ ಶಬ್ದಗಳು ಬರಬೇಕಾಗಿದ್ದರೆ ಪರಮಾತ್ಮ ನಮ್ಮ ವಾಗೀಂದ್ರಿಯದಲ್ಲಿ, ವಾಕ್ ಮಾತನಾಡುವ ಇಂದ್ರಿಯ ಅಂತಿಕೊಂಡಂತೇನಿದೆ, ಅಲ್ಲಿ ಸ್ತ್ರೀರು ತಾನೇ ಸ್ವತಃ ಸ್ತ್ರೀರೂಪವನ್ನು ಧರಿಸಿ ಹಯಗ್ರೀವ ರೂಪದಿಂದ ಇದ್ದು ಉಚ್ಚಾರಣೆಯನ್ನು ಮಾಡ್ತಾರೆ. ಇದು ಕೂಡ ಪರಮಾತ್ಮನ ಸ್ತ್ರೀರೂಪ ಅಂತಿಕೊಂಡಂದಿದ್ದಾರೆ. ಏನವ ಪರಮಾತ್ಮ ಒಮ್ಮೆ ಹೆಣ್ಣಾಗ್ತಾನೆ ಗಂಡಾಗ್ತಾನೆ ಅಂತಿಕೊಂಡಂತಲ್ಲ. ಸ್ತ್ರೀಯರಲ್ಲಿದ್ದು ಸ್ತ್ರೀತ್ವವನ್ನು ಪ್ರೇರಣೆ ಮಾಡಿ ಆ ಸ್ತ್ರೀಯರಲ್ಲಿರ್ತಕ್ಕಂಥ ವಿಶೇಷತೆಗಳಂತೇನಿದೆ ಅದನ್ನು ತಂದುಕೊಟ್ಟವನು ಪರಮಾತ್ಮ. ನಮ್ಮ ವಾಣಿಯಲ್ಲಿಯೂ ಕೂಡ ಪರಮಾತ್ಮ ಅದೇ ರೀತಿಯಾಗಿ ಇದ್ದುಕೊಂಡು ನಮಗೆ ಒಂದು ಪರಿಪೂರ್ಣತೆಯನ್ನು ತಂದುಕೊಡ್ತಾನೆ. ಸುಲಭವಾಗಿ ಮಾತನಾಡುವ ಸಾಮರ್ಥ್ಯವನ್ನು ಕೊಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ವಾಕ್ ಗಾಯತ್ರಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಲ್ಲಿಯೂ ಕೂಡ ಸ್ವಯಂ ಗಾಯತಿ ಅಸ್ಮಾನ್ ತ್ರಾಯತಿ ಇತಿ ಗಾಯತ್ರಿ ಅಂಥೇಳಿ ಪರಮಾತ್ಮ ಅನ್ನಿಸ್ಕೊಳ್ತಾನೆ. ಭಗವಂತನನ್ನು ಗಾಯತ್ರಿ, ಭೂತ ಗಾಯತ್ರಿ, ವಾಕ್ ಗಾಯತ್ರಿ ಅನ್ನುವ ರೀತಿಯಿಂದ ಉಪಾಸನೆಯನ್ನು ಹೇಳುವ ಮಂತ್ರ ಯಾವುದು? ಉಪನಿಷತ್ ಮಂತ್ರ ಅಂತಿಕೊಂಡಂತಂದರೆ ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಕ್ ವೈ ಗಾಯತ್ರಿ ವಾಗ್ ವಾ ಇದಂ ಸರ್ವಂ ಭೂತಂ ಗಾಯತಿ ತ್ರಾಯತಿ ಚ. ಆದ್ದರಿಂದಾಗಿ
ಅನನ್ಯಾಪೇಕ್ಷಮುದ್ರಿಕ್ತಂ ಸರ್ವಸ್ಯ ವಿನಿಯಾಮಕಂ ಯದ್ಯತ್ತದ್ ವಿಷ್ಣುರೇವ ನಾಣ್ಯದೇತಾದೃತಂ ಕ್ವಚಿತ. ಈ ರೀತಿಯಾಗಿರ್ತಕ್ಕಂಥ ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ಸ್ವಯಂ ಪರಿಪೂರ್ಣವಾಗಿರ್ತಕ್ಕಂಥ ರೂಪ ಪರಮಾತ್ಮನ ರೂಪವೇ ಹೊರತು ಬೇರೆ ಯಾವ ರೂಪವೂ ಇಲ್ಲಿ ವಿಚಾರಣೆಗೆ ಬರೋದಿಲ್ಲ. ಆನಂತರ ಪರಮಾತ್ಮನನ್ನು ಪೃಥ್ವಿ ಗಾಯತ್ರಿ ಅಂತ ಕೂಡ ಉಪಾಸನೆ ಮಾಡಿ ಅಂತ ತಿಳ್ಕೊಂಡಂತೇಳಿ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಪೃಥ್ವಿ ನಾಮಕ ಗಾಯತ್ರಿಯಾಗಿ ಅದನ್ನು ಉಪಾಸನೆ ಮಾಡಿ ಅಂತೇಳಿ. ಯಾಕೆ ಅಂತ ತಿಳ್ಕೊಂಡಂತಂದರೆ ಉಪನಿಷತ್ತು ಹೇಳ್ತಾರೆ, ಯಾವೈ ಸಾ ಗಾಯತ್ರಿ ಇದಂ ವಾವಸ ಏಯಂ ಪೃಥಿವೀ. ಗಾಯತ್ರಿ ನಾಮಕನಾಗಿ ಪರಮಾತ್ಮ ಜಗತ್ತಿನಲ್ಲಿ ಎಷ್ಟೆಷ್ಟು ವ್ಯಾಪ್ತನಾಗಿದ್ದಾನೆ, ಎಷ್ಟು ರೀತಿಯಾಗಿ ವ್ಯಾಪ್ತನಾಗಿದ್ದಾನೆ, ಆ ರೀತಿಯಾಗಿರ್ತಕ್ಕಂತಹ ವ್ಯಾಪ್ತನಾದದ್ದರಿಂದ ಪೃಥ್ವಿ ಅಂತಿಕೊಂಡಂತ ಅನಿಸ್ಕೊಳ್ತಾನೆ. ಪೃಥುತ್ವಾತ್ ಪೃಥ್ವಿ, ಸರ್ವತ್ರ ವ್ಯಾಪ್ತನಾದ್ದರಿಂದ ಪೃಥ್ವಿ ಅಂತ ಅನಿಸ್ಕೊಂಡಂತ ಅನಿಸ್ಕೊಳ್ತಾನೆ. ಆ ಪೃಥ್ವಿಯಾದಿಗಳು ಕೂಡ ಇವನಲ್ಲಿ ಆಶ್ರಯವನ್ನು ಪಡೆದಿವೆ. ವಾಸುದೇವ ರೂಪದಿಂದ ಪರಮಾತ್ಮ ಆಶ್ರಯವನ್ನು ಕೊಡದೇ ಇದ್ದರೆ ಈ ಪೃಥ್ವಿಯಾದಿಗಳು ಎಲ್ಲಿರ್ತಿದ್ದು? ಆದ್ದರಿಂದ ಪರಮಾತ್ಮನು ಕೂಡ ಪೃಥ್ವಿ ರೂಪನಾಗಿದ್ದುಕೊಂಡು ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಈ ನಾಮಕ ಗಾಯತ್ರಿ ಉಪಾಸನೆಯನ್ನು ಉಪನಿಷತ್ತು ಈ ರೀತಿಯಾಗಿ ಹೇಳ್ತಾರೆ, ಯಾವೈ ಸಾ ಗಾಯತ್ರಿ ಇಯಂ ವಾವಸ ಇಯಂ ವೈ ಪೃಥಿವಿ. ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತನಾಗಿರ್ತಕ್ಕಂತಹ ವ್ಯಾಪ್ತನಾದ ಪರಮಾತ್ಮನಿಗೆ ಪೃಥ್ವಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಪೃಥ್ವಿ ನಾಮಕನಾಗಿ ಪೃಥ್ವಿ ಗಾಯತ್ರಿ ನಾಮಕ ಗಾಯತ್ರಿಯಿಂದ ವಾಚ್ಯನಾಗಿರ್ತಕ್ಕಂತಹ ಇವನಿಗೆ ಗಾಯತ್ರಿ ಅಂತ ತಿಳ್ಕೊಂಡಂತೆ ಯಾಕೆ ಹೆಸರು ಅಂತ ತಿಳ್ಕೊಂಡಂತಂದರೆ, ಅಸ್ಯಾಂ ಹಿ ಇದಂ ಸರ್ವಂ ಭೂತಂ ಪ್ರತಿಷ್ಠಿತಂ. ಎಲ್ಲ ಜಗತ್ತು ಈ ಪೃಥ್ವಿಯನ್ನು ಆಶ್ರಯಪಟ್ಟಿದೆ. ಏತಾಮೇವ ನಾತಿಶೀಯಂತೆ, ಇವನನ್ನು ಈ ಪೃಥ್ವಿಯನ್ನು ದಾಟಿ ಹೋಗ್ತಕ್ಕಂಥವ್ರಿಗೆ ಯಾರಿಗೂ ಸಾಮರ್ಥ್ಯ ಇಲ್ಲ ಅಂತ ಮೇಲಿನಿಂದ ಅರ್ಥವಾದರೆ ಅಲ್ಲಿದ್ದ ಪರಮಾತ್ಮನನ್ನು ಯಾರು ಮೀರಲಿಕ್ಕೆ ಸಾಧ್ಯವಿಲ್ಲ ಅಂತನ್ನು ಅರ್ಥ ಮಾಡಬೇಕು ಅನ್ನುವುದು ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ನಮಗೆ ತಿಳಿಸಿದ್ದಾರೆ. ಯಾವೈ ಸಹ ಗಾಯತ್ರಿ, ಪೃಥ್ವಿ ರೂಪದಿಂದಿರುವ ಗಾಯತ್ರಿ ಅನ್ನುವ ಆ ವೇದ ಮಂತ್ರಕ್ಕೆ ಆಚಾರ್ಯರ ಭಾಷ್ಯ ಈ ರೀತಿಯಾಗಿದೆ. ಸ ಏವ ಪೃಥ್ವಿ ನಾಮ, ಆ ಪರಮಾತ್ಮನೇ ಪೃಥ್ವಿ ನಾಮಕನಾಗಿದ್ದಾನೆ. ಪೃಥಿವ್ಯಾಂ ಅಪಿ ಸಂಸ್ಥಿತ, ಸಕಲ ಲೋಕದಲ್ಲಿ ವ್ಯಾಪ್ತನಾಗುತ್ತಾ ಪೃಥ್ವಿಯನ್ನೆಲ್ಲೂ ಕೂಡ ಪರಮಾತ್ಮ ತಾನು ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ. ಅಷ್ಟೇ ಅಲ್ಲ, ಪೃಥ್ವಿ ಅವನ ಅಧೀನವನ್ನು ಪಡೆದಿದೆ, ಅವನ ಅಧೀನದಲ್ಲಿದೆ. ಏಕೆ? ಜಗತ್ತೆಲ್ಲ ವಾಸುದೇವ ರೂಪ, ಅದರಲ್ಲಿ ಒಂದು ಭಾಗದಲ್ಲಿ ಪೃಥ್ವಿ ಇದೆ. ಇದು ಕೂಡ ಪರಮಾತ್ಮನನ್ನೇ ಆಶ್ರಯವನ್ನಾಗಿ ಪಡೆದಿದ್ದರಿಂದಾಗಿ ಅವನನ್ನು ನಾತಿಶೀಯಂತೆ ಯಾರು ದಾಟಲಿಕ್ಕೆ ಸಾಧ್ಯವಿಲ್ಲ. ಅವನನ್ನು ಮೀರಿ ಹೋಗಲಿಕ್ಕೆ ಯಾರ ಕಡೆಯಿಂದಲೂ ಕೂಡ ಸಾಧ್ಯವಿಲ್ಲ. ಸೈ ಸರ್ವಾಧಿಕೋ ಹರಿಹಿ, ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿ. ಯಾಕಪ್ಪ ಇವನು ಪೃಥ್ವಿ ಅಂತ ಹೆಸರು? ಪೃಥುತ್ವಾತ್, ಅನಂತ ಗುಣಗಳಿಂದ ಪರಮಾತ್ಮ ತಾನು ತುಂಬಿದ್ದರಿಂದಾಗಿ ಭಗವಂತನಿಗೆ ಪೃಥ್ವಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ರೀತಿಯಾಗಿ ಪೃಥ್ವಿ ನಾಮಕನಾಗಿ ಇವನು ಇದ್ದಾನೆ ಅಂತ ತಿಳ್ಕೊಂಡಂತ ವಿವರಣೆ ಬರ್ತದೆ. ಆಚಾರ್ಯ ಹೇಳ್ತಾರೆ, ಬರೀ ಪೃಥ್ವಿ ಅಂತಲ್ಲ, ಪೃಥ್ವಿಯಲ್ಲಿ ಒಂದೇನು ಹಳದಿ ಬಣ್ಣ ಇದೆ. ಹಳದಿ ಬಣ್ಣ ಏನಿದೆ, ಆ ಹಳದಿ ಬಣ್ಣದಲ್ಲಿ ಪೀತಾಂಬರಧಾರಿಯಾಗಿರ್ತಕ್ಕಂಥ ಶ್ರೀಹರಿ ವ್ಯಾಪ್ತನಾಗಿ ಪೃಥ್ವಿಗೆ
ಆಶ್ರಯದಾತನಾಗಿದ್ದಾನೆ. ಇಂಥ ಇದಕ್ಕೆ ಆಚಾರ್ಯರು ಭಾಷ್ಯ ಬರೀತಾರೆ. ಸಯೇವ ಪೃಥ್ವೀ ನಾಮ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಪರಮಾತ್ಮನ ನಾಲ್ಕನೇ ರೂಪ ಚತುರ್ಥ ಪೃಥ್ವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ. ಪೃಥ್ವಿಯಲ್ಲಿರ್ತಕ್ಕಂಥ ಪರಮಾತ್ಮನ ಬಣ್ಣ ಹಳದಿ ಬಣ್ಣ ಅಂತೇಳಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂದಿದ್ದಾರೆ. ಹಳದಿ ಅಂದರೆ ಕೇಸರಿ ಹಳದಿ. ಆದ್ದರಿಂದಾಗಿ ಪೃಥ್ವಿ ನಾಮಕ ಪರಮಾತ್ಮನನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಆಮೇಲೆ ಜೀವನಾಮಕ ಪೃಥ್ವಿ, ಜೀವಗಾಯತ್ರಿಯನ್ನು ಉಪಾಸನೆ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಲ್ಲಿ ಜೀವಗಾಯತ್ರಿ ಅಲ್ಲ, ಶರೀರ ಗಾಯತ್ರಿ ಅಂತ ತಿಳ್ಕೊಂಡು ಹೆಸರು. ಪರಮಾತ್ಮ ಸಕಲ ಜೀವರ ಅಂತರ್ಯಾಮಿ ಆಗಿದ್ದುಕೊಂಡು ಅವನು ಸಂಪೂರ್ಣ ಶರೀರದಲ್ಲಿ ವ್ಯಾಪ್ತನಾಗಿ ಇರುವುದರಿಂದಾಗಿ, ಪೃಥ್ವಿಯ ಶರೀರದಲ್ಲಿ ವ್ಯಾಪ್ತನಾದದ್ದರಿಂದಾಗಿ, ಅಷ್ಟೇ ಅಲ್ಲ ಜೀವಸ್ವರೂಪನ ಶರೀರದಲ್ಲಿಯೂ ವ್ಯಾಪ್ತನಾದ್ದರಿಂದಾಗಿ ಪರಮಾತ್ಮನಿಗೆ ಶರೀರ ಗಾಯತ್ರಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಸಯೇವಾಂತ ಶರೀರಗಃ, ಆ ಪರಮಾತ್ಮನೇ ನಮ್ಮ ಶರೀರದಲ್ಲಿ ವ್ಯಾಪ್ತನಾಗಿದ್ದಾನೆ. ಶರೀತ್ವಾದ್ ಈರಣಾಚ್ಚೈವ ಶರೀರಂ ಭಗವಾನ್ ಅಜಃ. ಪರಮಾತ್ಮನಿಗೆ ಶರೀರ ಅಂತ ಯಾಕೆ ಹೆಸರು ಬಂತು? ಹಾಗೆ ಶರೀರ ಶಬ್ದಕ್ಕೆ ನಮ್ಮ ಶರೀರಕ್ಕೆ ಶರೀರ ಶಬ್ದ ಎದಕ್ಕೆ ಬಂದಿದೆ ಅಂತ ತಿಳ್ಕೊಂಡಂತಂದರೆ, ಒಂದು ದಿವಸ ಇದು ನಷ್ಟವಾಗ್ತದೆ, ಆದ್ದರಿಂದಾಗಿ ಇದಕ್ಕೆ ಶರೀರ ಅಂತ ತಿಳ್ಕೊಂಡಂತೇಳಿ ಹೆಸರು. ಆದರೆ ಪರಮಾತ್ಮನಿಗೆ ಮಾತ್ರ ಆ ರೀತಿಯಾಗಲ್ಲ. ಜೀವಾಂತರ್ಗತನಾದ ಪರಮಾತ್ಮ ಪೃಥಿವ್ಯಂತರ್ಗತ ಪರಮಾತ್ಮನಿಂದ ಅಭಿನ್ನನಾಗಿದ್ದಾನೆ. ಶ ಅಂದರೆ ಸುಖರೂಪನಾಗಿದ್ದುಕೊಂಡು, ರ ಅಂತಿಕೊಂಡಂತಂದರೆ ತಾನು ಸ್ವತಃ ಅನಂತ ಸುಖವನ್ನು ಅನುಭವಿಸುತ್ತಾ ರಮಣನಾಗಿದ್ದು, ಯಾವಾಗಲೂ ರಮಣ ರೂಪದಿಂದ ಇದ್ದು ಈರ ಪ್ರೇರಯತಿ, ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಶರೀರ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಶ ಸುಖವನ್ನು, ರ ಸುಖದ ಅನುಭವ ರೂಪವಾದ ರಮಣ ರೂಪವನ್ನು, ಈರತೆ ತಿಳಿಸಿಕೊಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರೀರ, ಈರ ಶರ ಈರ ಶರೀರ ಸಕಲರಿಗೂ ಪ್ರೇರಕನಾದ್ದರಿಂದಾಗಿ ಭಗವಂತನಿಗೆ ಶರೀರ ಅಂತಿಕೊಂಡಂತ ಹೇಳಿ ಕರೆದಿದ್ದಾರೆ. ಅಂದರೆ ಜೀವಸ್ವರೂಪ ಶರೀರದಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಬರೇ ದೇಹದ ಸ್ಥೂಲ ದೇಹದ ಅಂತರ್ಗತನಾಗಿ ಅಲ್ಲ, ನಮ್ಮ ಸ್ವರೂಪ ಶರೀರದಲ್ಲಿಯೂ ಕೂಡ ಅವನು ವ್ಯಾಪ್ತನಾಗಿದ್ದುಕೊಂಡು ಶರೀರ ನಾಮಕನಾಗಿ ಶರೀರ ಗಾಯತ್ರಿ ಅಂತಿಕೊಂಡಂಥ ಹೆಸರಿನಿಂದ ಪರಮಾತ್ಮ ಪ್ರಸಿದ್ಧನಾಗಿದ್ದಾನೆ. ಅವರಿಗೆ ಗಾಯತ್ರಿ, ಆನಂತರ ಭೂತ ಗಾಯತ್ರಿ, ವಾಕ್ ಗಾಯತ್ರಿ, ಪೃಥ್ವಿ ಗಾಯತ್ರಿ, ಶರೀರ ಗಾಯತ್ರಿ 5 ರೂಪದಿಂದ ಉಪಾಸನೆಯನ್ನು ಹೇಳಿದ ಛಾಂದೋಗ್ಯ ಉಪನಿಷತ್ತು ಹೃದಯ ಗಾಯತ್ರಿ ಅಂತನ್ನೋ ರೂಪದಿಂದ ಪರಮಾತ್ಮನನ್ನು ವಿವರಣೆ ಮಾಡ್ತಾರೆ. ಯದ್ವೈ ತತ್ಪುರುಷೇ ಶರೀರಂ, ಪ್ರತಿಯೊಬ್ಬ ಪುರುಷನಿಗೆ ಒಂದು ಶರೀರ ಇದೆ. ಇದಂ ವಾ ತತ್ ಯದಿದಂ ಅಸ್ಮಿನ್ ಅಂತಃಪುರುಷೇ ಹೃದಯಂ, ಈ ಶರೀರದ ಹೃದಯದಲ್ಲಿ ಹೃದಯದಲ್ಲಿ ಅಂತರ್ಗತನಾಗಿದ್ದುಕೊಂಡು ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಅಸ್ಮಿನ್ ಹಿ ಇಮೇ ಪ್ರಾಣಃ, ಪ್ರಾಣಾಪಾನಾದಿ ಸಕಲ ಇಂದ್ರಿಯಗಳು ಕೂಡ ಈ ಹೃದಯಾಂತರ್ಗತನಾದ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿವೆ.
ಏತದೇವ ನಾತಿಶೀಯಂತೆ, ಈ ಪರಮಾತ್ಮನನ್ನು ಮೀರಿ ಹೋಗಲಿಕ್ಕೆ ಯಾರಿಗೂ ಸಮರ್ಥವಿಲ್ಲ. ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ಉಪನಿಷತ್ತು ಹೇಳಿದೆ. ಅದನ್ನೇ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ವಿವರಣೆ ಮಾಡ್ತಾರೆ. ಯಹ ಅಸೋ ಜೀವೇ ಸ್ಥಿತೋ ವಿಷ್ಣು, ಪರಮಾತ್ಮನು ಜೀವಾಂತರ್ಗತನಾಗಿಯೂ ಇದ್ದಾನೆ. ಜೀವನ ಸ್ವರೂಪ ಶರೀರದಲ್ಲೇ ವ್ಯಾಪ್ತನಾಗಿದ್ದ ಅಂದಮೇಲೆ ಆವಾಗ ಜೀವಾಂತರ್ಯಾಮಿಯಾಗಿದ್ದಾನೆ ಪ್ರತ್ಯೇಕ ಹೇಳುವ ಅವಶ್ಯಕತೆ ಇಲ್ಲ. ಇಂಥ ಪರಮಾತ್ಮ ಶಂತ್ವಾತ್ ರತಿರೂಪತ್ವಾತ್ ಈರಣಾಚ್ಚ ಸ ಏವತು, ಮಂಗಲಕರನಾಗಿದ್ದುಕೊಂಡು ಆನಂದದಾಯಕನಾಗಿದ್ದು ಪ್ರೇರಕನಾದ್ದರಿಂದಾಗಿ ಜೀವನ ಶರೀರದಲ್ಲಿ ಹೃದಯೇಪಿ ವ್ಯವಸ್ಥಿತಃ ಅಯನಾತ್ ಹೃದಯ ವಿಷ್ಣುಸ್ಸ ಹೃದಯಂ ಕೀರ್ತಿತೋ ಬುಧೈಹಿ. ಪರಮಾತ್ಮ ಹೃದಯ ಮಂದಿರದಲ್ಲಿ ತಾನು ಮೂಲೇಶನಾಗಿ ವ್ಯಾಪ್ತನಾಗಿದ್ದರಿಂದಾಗಿ ಮೂಲೇಶನಾಗಿ ಇದ್ದುಕೊಂಡು ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ತಾ ಇದ್ದಾನೆ. ಇಂಥ ಪರಮಾತ್ಮನಿಗೆ ಹೃದಯ ಗಾಯತ್ರಿ ಅಂತ ತಿಳ್ಕೊಂಡಂತ ಹೆಸರು. ಗಾಯತ್ರಿ ಅಂತ ಯಾಕೆ? ಹೃದಯದಲ್ಲಿದ್ದು ತಾನು ಸ್ವತಃ ಹಯಗ್ರೀವ ರೂಪದಿಂದ ವೇದಾದಿಗಳನ್ನು ಗಾನ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಗಾಯತ್ರಿ ಅಂತ ತಿಳ್ಕೊಂಡಂತೆ. ಹೃದಯಾಂತರ್ಗತನಾದ ಗಾಯತ್ರಿ, ಶರೀರಾಂತರ್ಗತನಾದ ಗಾಯತ್ರಿ, ಪೃಥಿವಿ ಅಂತರ್ಗತನಾದ ಗಾಯತ್ರಿ, ವಾಕ್ ಅಂತರ್ನಾದ ಗಾಯತ್ರಿ, ಭೂತಾಂತರ್ಗತನಾದ ಗಾಯತ್ರಿ, ಗಾಯತ್ರಿ ಶಬ್ದವಾಚ್ಯನಾದ ಗಾಯತ್ರಿ. ಈ 6 ರೀತಿಯಿಂದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡಂತಾರೆ. ಆ ರೂಪದಿಂದ ಚಿಂತನೆ ಮಾಡಬೇಕು ಅಂದರೆ ಏನರ್ಥ? ಮೊದಲನೇದ್ದು ನಮಗೆ ಸಂರಕ್ಷಣೆ ಕೊಡ್ತಾನೆ, ಅದಕ್ಕೋಸ್ಕರ ಅವನನ್ನು ಸ್ತೋತ್ರ ಮಾಡಬೇಕು. ಎರಡನೇದ್ದು ಪರಿಪೂರ್ಣನಾಗಿ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದು ನಮ್ಮನ್ನು ಎಲ್ಲ ಕಡೆಯಲ್ಲಿಯೂ ಭೂಮಿಯ ಮೇಲೆ ಆಕಾಶದ ಮೇಲೆ ಎಲ್ಲ ದಿಕ್ಕುಗಳಲ್ಲಿ ಎಲ್ಲಿ ಹೋದರೂ ಭೂತನಾಮಕನಾಗಂಥ ಪರಿಪೂರ್ಣನಾದ ಪರಮಾತ್ಮ ನಮ್ಮ ಸಂರಕ್ಷಕನಾಗಿದ್ದಾನೆ. ನಮ್ಮಿಂದ 4 ಶಬ್ದಗಳು ಬರಬೇಕು, ಸ್ತೋತ್ರ ಮಾಡಬೇಕು, ಪ್ರವಚನ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ ವಾಕ್ ಗಾಯತ್ರಿ ಅಂತ ಅನಿಸ್ಕೊಂಡು ಹಯಗ್ರೀವ ರೂಪಿಯಾದ ಪರಮಾತ್ಮ ಶಕ್ತಿಯನ್ನು ನಮಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ಜೀವನ ಸ್ವರೂಪ ಶರೀರದಲ್ಲಿದ್ದು ಜೀವನಿಗೂ ಅಸ್ತಿತ್ವವನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಜೀವನ ಹೃದಯದಲ್ಲಿ ಮೂಲೇಶನಾಗಿದ್ದುಕೊಂಡು ಸಂಪೂರ್ಣ ಆ ಜೀವನನ್ನು ಕಂಟ್ರೋಲ್ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನ ಉಪಕಾರ ಎಷ್ಟಿದೆ ಕಲ್ಪನೆ ಮಾಡಿಕೊಳ್ಳಿ. ಪರಮಾತ್ಮನ 6 ರೀತಿಯಾದ ಉಪಕಾರಗಳು: ಹೃದಯಾಂತರ್ಗತನಾಗಿದ್ದುಕೊಂಡು, ಜೀವಸ್ವರೂಪಾಂತರ್ಗತನಾಗಿದ್ದುಕೊಂಡು, ಪೃಥ್ವಿ ಅಂತರ್ಗತನಾಗಿದ್ದುಕೊಂಡು, ನಮ್ಮ ವಾಕ್ ಅಂತರ್ಗತನಾಗಿದ್ದುಕೊಂಡು, ಆನಂತರ ಪರಿಪೂರ್ಣನಾಗಿ ಸರ್ವತ್ರ ವ್ಯಾಪ್ತನಾಗಿ ತಾನು ಸ್ವತಃ ಹಯಗ್ರೀವ ರೂಪದಿಂದ ಗಾನ ಮಾಡುತ್ತಾ ಜಗತ್ತನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಷಡ್ವಿಧ ಗಾಯತ್ರಿ ನಾಮಕ ಅಂತ ತಿಳ್ಕೊಂಡಂತೇಳಿ ನಮಗೆ ಮಂತ್ರಾಲಯ ಪ್ರಭುಗಳು ತಿಳಿಸಿ ಹೇಳಿದರು. ಗಾಯತ್ರಿ ಭೂತ್, ವಾಕ್, ಪೃಥ್ವಿ, ಶರೀರ, ಹೃದಯ, ಈ ರೀತಿಯಾಗಿ 6 ವಿಧದಿಂದ ಗಾಯತ್ರಿ ನಾಮಕನಾಗಿರ್ತಕ್ಕಂಥ ಪರಮಾತ್ಮ ನಮ್ಮನ್ನು ಸದಾಕಾಲದಲ್ಲಿ ಸಂರಕ್ಷಣೆಯನ್ನು ಮಾಡ್ತಾನೆ. ಈ ವಿವರಣೆಯನ್ನು ಆಚಾರ್ಯರು ಮತ್ತೊಂದು ಕಡೆಗೆ ಸಂಗ್ರಹ ಮಾಡಿ ನಮಗೆ ಹೇಳ್ತಾರೆ. ಸಹಿಷಾ ಷಡ್ವಿಧ ಗಾಯತ್ರಿ ಅಂತ ತಿಳ್ಕೊಂಡಂತೇಳಿ ಅಂತಾರೆ. ಷಡ್ವಿಧ ಗಾಯತ್ರಿ ಹೇಗೆ ಅಂತ ತಿಳ್ಕೊಂಡಂತಂದರೆ, ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸಪ್ರಭಾ. ಗಾಯತ್ರಿಯಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಹೇಳಿದ್ದೀವಲ್ಲ, ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ತಾನು ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸಪ್ರಭಾ. ತಾನು ಗಾನ ಮಾಡುತ್ತಾ ಜಗತ್ತನ್ನು ರಕ್ಷಣೆ ಮಾಡುವ ಹಯಗ್ರೀವ ರೂಪಿಯಾದ ಪರಮಾತ್ಮ ಸೂರ್ಯನ ಸಮಾನ ಕಾಂತಿಯುಳ್ಳವನಾಗಿ
ಸ್ತ್ರೀ ರೂಪದಿಂದ ಅಭಿವ್ಯಕ್ತನಾಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಆನಂತರ ದ್ವಿತೀಯಶ್ಚೈವ ಮತ್ಸ್ಯಾದಿ, ಮತ್ಸ್ಯ ಕೂರ್ಮ ಮೊದಲಾದ ಎಲ್ಲ ಅವತಾರಗಳು ಪರಿಪೂರ್ಣವಾದ್ದರಿಂದಾಗಿ ಆ ಪರಿಪೂರ್ಣನಾದ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಅನ್ನುವುದನ್ನು ತಿಳಿಸಿಕೊಳ್ಳೋದಕ್ಕೋಸ್ಕರ ಭೂತಗಾಯತ್ರಿ ಅಂತ ಹೇಳಿದರು. ಮತ್ಸ್ಯಾದಿ ಭೂತನಾಮ ಅವತಾರಗ, ಪರಿಪೂರ್ಣ ಅಂತನ್ನೋ ಹೆಸರಿನಿಂದ ಪರಮಾತ್ಮ ತಾನು ಅಭಿವ್ಯಕ್ತನಾಗಿದ್ದಾನೆ. ಇನ್ನು ಮೂರನೇದ್ದು ನಮ್ಮ ವಾಕ್ಯನಲ್ಲಿದ್ದು, ತೃತೀಯ ಪರಮಾತ್ಮನ ಮೂರನೇ ರೂಪ ಅಂತಿಕೊಂಡಂತಂದರೆ ತೃತೀಯೋ ವಾಚಿ ಸಂಸ್ಥಶ್ಚ, ನಮ್ಮ ವಾಕ್ಯನಲ್ಲಿ ಸಂಸ್ಥಾನಾಗಿದ್ದುಕೊಂಡು ಸ್ತ್ರೀರೂಪನಾಗಿ ಪರಮಾತ್ಮ ಹಯಗ್ರೀವ ರೂಪದಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಆನಂತರ ನಾಲ್ಕನೇ ಸಂದರ್ಭದಲ್ಲಿ ಪೃಥ್ವಿಯಲ್ಲಿರುವ ಹಳದಿ ಬಣ್ಣದಲ್ಲಿ ತಾನು ಇದ್ದುಕೊಂಡು ಸ್ತ್ರೀರೂಪನಾಗಿ ನಮ್ಮ ಯೋಗಕ್ಷೇಮವನ್ನು ಪರಮಾತ್ಮ ನೋಡಿಕೊಳ್ತಾನೆ. ಆನಂತರ ಜೀವನ ಸ್ವರೂಪ ಶರೀರಾಂತರ್ಗತವಾದ ಪರಮಾತ್ಮ ಜೀವಸ್ಯಾಂತರ್ಗತೋ ವ್ಯಾಪ್ಯ ಶರೀರ ಮಿತಿ ನಾಮಕ, ಅವನಿಗೆ ಶರೀರ ಅಂತಕೊಂಡಂತ ಹೆಸರು ಬರ್ತದೆ. ಆನಂತರ ಪಂಚಮಃ ತದ್ಹೃದಯಸ್ಥಶ್ಚ, ಹೃದಯಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು, ಆನಂತರ ಜೀವನಾಮಕನಾದ ಪರಮಾತ್ಮನನ್ನು ಗಾಯತ್ರಿ ನಾಮಕೋ ವಿಷ್ಣು, ಗಾಯತ್ರಿ ನಾಮಕನಾಗಿರ್ತಕ್ಕಂಥ ಈ ಪರಮಾತ್ಮನಿಗೆ ಷಡ್ವಿಧ 6 ವಿಧವಾದ ಗಾಯತ್ರಿ ರೂಪದಿಂದ ಇದ್ದಾನೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಪರಮಾತ್ಮನ ಸ್ತ್ರೀರೂಪವಾಗಿವೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಆನಂತರ ಪರಮಾತ್ಮನ ಕೊನೆಯ ರೂಪಗಳು ಅಂತ ತಿಳ್ಕೊಂಡಂತೇನಿವೆ, ಆ ರೂಪಗಳು ಸಂಪೂರ್ಣವಾದ ನಮ್ಮ ಶರೀರದಲ್ಲಿ ಸರ್ವತ್ರದಲ್ಲಿಯೂ ವ್ಯಾಪ್ತವಾಗಿವೆ. ಗಾಯತ್ರಿ ನಾಮಕೋ ವಿಷ್ಣು ಷಡ್ವಿಧ ಉಚ್ಯತೆ ತ್ರಿವಿಸ್ವರೂಪಪಾದೈಶ್ಚ ಭಿನ್ನೈನೇಕೇನ ಚೈವ ಹಿ ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತಃ. ಇಂಥ ಗಾಯತ್ರಿಯನ್ನು ಯಾವಾಗಲೂ ಚಿಂತನೆ ಮಾಡಿ ಅಂತ ತಿಳ್ಕೊಂಡಂತೇಳಿ ಸಂಕ್ಷಿಪ್ತವಾಗಿ ಒಂದೇ ಕಡೆಗೆ ಸಂಗ್ರಹ ಮಾಡಿ ನಮಗೆ ಹೇಳ್ತಾರೆ. ಅದರಿಂದಲೇ ಇದನ್ನೇ ನಮಗೆ ರಾಘವೇಂದ್ರ ಸ್ವಾಮಿಗಳು ಭೂತ ವಾಕ್ ಗಾಯತ್ರಿ ಭೂತ ವಾಕ್ ಪೃಥ್ವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ ಅಂತನ್ನೋ ವಾಕ್ಯದಲ್ಲಿ ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಅರ್ಥ ಇದೆ. ಸ್ವತಃ ಮೊದಲು ಹಯಗ್ರೀವ ರೂಪದಿಂದ ಸ್ತ್ರೀರೂಪ ಹಯಗ್ರೀವ ರೂಪದಿಂದ ವೇದವನ್ನು ಕೊಟ್ಟು ಗಾಯತ್ರಿ ನಾಮಕನಾದ ಹಯಗ್ರೀವ ರೂಪವನ್ನು ನಾವು ಚಿಂತಿಸಬೇಕು. ಮತ್ಸ್ಯಾದಿ ಸಕಲ ರೂಪದಲ್ಲಿ ಪರಿಪೂರ್ಣನಾಗಿ ಅವತರಿಸಿ ಪರಮಾತ್ಮ ತಾನು ಸಕಲ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾದ್ದರಿಂದಾಗಿ ಭೂತಗಾಯತ್ರಿ ಅಂತಿಕೊಂಡಂತೆ ಅನ್ನಿಸಿಕೊಳ್ತಾನೆ. ಹಯಗ್ರೀವ ರೂಪದಿಂದ ನಮ್ಮ ಕಂಠದಲ್ಲಿದ್ದುಕೊಂಡು ವಾಗೇಂದ್ರಿದ್ದುಕೊಂಡು ಅಲ್ಲಿಯೂ ಕೂಡ ಸ್ತ್ರೀ ರೂಪದಿಂದ ಇದ್ದು ಆ ಒಂದು ವಿಶಿಷ್ಟವಾದ ಅಭಿವ್ಯಕ್ತಿಯನ್ನು ಮಾಡ್ತಾ ಇರೋದರಿಂದಾಗಿ ಅವನಿಗೆ ವಾಗ್ಗಾಯತ್ರಿ ಅಂತಿಕೊಂಡಂತ ಹೇಳಿದರು. ಪೃಥ್ವಿಯಲ್ಲಿಯೂ ಕೂಡ ಸರ್ವತ್ರದಲ್ಲೂ ವ್ಯಾಪ್ತನಾಗಿ ಪೃಥ್ವಿಗೂ ಆಧಾರಭೂತನಾಗಿದ್ದಾನೆ. ಜೀವನಲ್ಲಿ ಸ್ವರೂಪದಲ್ಲಿ ಶರೀರದಲ್ಲಿ ವ್ಯಾಪ್ತನಾಗಿ ಜೀವಸ್ವರೂಪ ಅಂತ ಅನಿಸ್ಕೊಳ್ತಾನೆ. ಪ್ರತಿಯೊಬ್ಬ ಜೀವನ ಹೃದಯದಲ್ಲಿ ವಾಸ ಮಾಡಿರ್ತಕ್ಕಂಥ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ 6 ರೀತಿಯಿಂದ ಉಪಕಾರ ಮಾಡುವ ಆ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು ಅನ್ನುವ ವಿಚಾರವನ್ನು ಗಾಯತ್ರಿ ಭೂತ್ ವಾಕ್ ಪೃಥ್ವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ ಅಂತನ್ನೋದನ್ನು ತಿಳಿಸ್ಕೊಡ್ತಾರೆ. ಇಂತಹ ಈ ಪರಮಾತ್ಮ ಗಾಯತ್ರಿ ರೂಪನಾಗಿದ್ದುಕೊಂಡೇ ಅವನು 4 ಪಾದಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಹೇಳಿ ಇಲ್ಲಿ ವಿವರಣೆ ಬರ್ತದೆ ಏನು ಅಂತಿಕೊಂಡಂತಂದರೆ ಚತುಷ್ಪಾತ್ ಗಾಯತ್ರಿ ಅಂತೇಳಿ ಮುಂದೆ
ಪರಮಾತ್ಮನ 4 ಪಾದಗಳಿಂದ ಯುಕ್ತನಾದ ಗಾಯತ್ರಿಯ ವಿವರಣೆಯನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ನಮಗೆ ಕೊಡ್ತಾ ಇದ್ದಾರೆ. ಹೀಗೆ ಭಗವಂತ ತಾಯಿಯಂತೆ ನಮ್ಮನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಆ ನಂತರ ನಮಗೆ ಜನ್ಮವನ್ನು ಕೊಟ್ಟು ಆ ನಂತರ ಹಾಡನ್ನು ಹಾಡ್ತಾ ಲಾಲಿ ಲಾಲಿ ಹೇಳ್ತಾ ಹಯಗ್ರೀವ ರೂಪನಾಗಿ ವೇದಗಳನ್ನು ಕೊಟ್ಟು ಮತ್ಸ್ಯಾದಿ ಪರಿಪೂರ್ಣ ಅವತಾರಗಳನ್ನು ತೆಗೆದುಕೊಂಡು ವಾಣಿಯಲ್ಲಿದ್ದು ತನ್ನನ್ನು ಸ್ತೋತ್ರ ತಾನೇ ಮಾಡಿಸಿಕೊಂಡು ನಮಗೆ ಅದರ ಪುಣ್ಯವನ್ನು ಕೊಡ್ತಕ್ಕಂಥ, ಪೃಥ್ವಿಯಲ್ಲಿದ್ದುಕೊಂಡು ನಮಗೆ ಆಧಾರನಾಗಿರ್ತಕ್ಕಂಥ, ಜೀವಸ್ವರೂಪನಲ್ಲಿದ್ದುಕೊಂಡು ಜೀವನಿಗೂ ಆಧಾರನಾಗಿರ್ತಕ್ಕಂಥ, ಜೀವನ ಹೃದಯಾಂತಗತನಾದಂಥ ಶ್ರೀಹರಿ ಇದ್ದುಕೊಂಡು ಸಕಲ ನಿಯಮನವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಷಡ್ವಿಧ ಗಾಯತ್ರಿ ನಾಮಕ ಅಂತ ತಿಳ್ಕೊಂಡು ಅಂಥೇಳಿ ಶಾಸ್ತ್ರ ಕರೆದಿದೆ. ಆಚಾರ್ಯರ ಭಾಷೆ ಇಲ್ಲದೇ ಇದ್ದರೆ ಉಪನಿಷತ್ತನ್ನು ಏನೋ ಅರ್ಥ ಮಾಡಿಕೊಳ್ತಾ ಇದ್ದೀವಿ. ಇಂಥ ಪರಮಾತ್ಮನ ಭಾಷ್ಯವನ್ನು ಕೊಟ್ಟ ಆಚಾರ್ಯರಿಗೂ ಆನಂತರ ಅದನ್ನು ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿದ ರಾಘವೇಂದ್ರ ಸ್ವಾಮಿಗಳಿಗೂ ನಾವು ಕೃತಜ್ಞರಾಗ್ತಾ, ಇನ್ನು ಇದರ ಮುಂದಿನ ವಾಕ್ಯ ಗಾಯತ್ರಿ ಭೂತ್ ವಾಕ್ ಪೃಥ್ವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ಅಂತ ತಿಳ್ಕೊಂಡಂತ ಹೇಳಿದ ಗಾಯತ್ರಿ ನಾಮಕ ಅಂತಂದಮೇಲೆ ಮತ್ತೆ ಪುನಃ ವಿವರಣೆ ಬರ್ತದೆ. ಲೋಕವೇದ ಸಮೀರ ರಮಾಂತರ್ಗತ ರೂಪ ಅಂತ ತಿಳ್ಕೊಂಡಂಥೇಳಿ ಆ ರೂಪದ ಚಿಂತನೆಯನ್ನು ಮತ್ತೆ ಪುನಃ ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೆ. ಅಕ್ಷಯಂ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ.